ಇಂದಿನ ದಿನಗಳಲ್ಲಿ ವಯಸ್ಸಾದ ತಂದೆ ತಾಯರನ್ನು ಇಂದಿನ ದಿನಗಳಲ್ಲಿ ವಯಸ್ಸಾದ ತಂದೆ ತಾಯರನ್ನು ಅಜ್ಜಿಯರನ್ನು ಮನೆಯಿಂದ ಹೊರಹಾಕುವುದು ಅಥವಾ ವೃದ್ಧಾಶ್ರಮಕ್ಕೆ ಸೇರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಯವರು ಇದನ್ನೇ ಜೀವನ ಶೈಲಿಯಾಗಿ ಅನುಸರಿಸುತ್ತಾರೆ. ಇದರ ಪರಿಣಾಮದ ಬಗ್ಗೆ ಒಂದು ಕಿರುನಾಟಕ ತಿಳಿಸಲು ಪ್ರಯತ್ನ ಪ್ರಯತ್ನ ಪ್ರಯತ್ನ. ಅಪ್ಪಿ ಶಾಲೆ ತಡ ಆಗಲ್ವಾ? ಎದ್ದೇಳಿ, ಎಷ್ಟೊತ್ತು ಮಲ್ಕೋತೀರಾ? ಅಜ್ಜಿ ಇನ್ನೂ ಸ್ವಲ್ಪ ಮಲ್ಕೋತೀವಿ ಅಜ್ಜಿ, ಪ್ಲೀಸ್ ಅಜ್ಜಿ ಪ್ಲೀಸ್. ಶಾಲೆ ತಡ ಆಗುತ್ತೆ, ಬೇಗ ಎದ್ದು ಜಳಕ ಮಾಡಿ ಶಾಲೆಗೆ ಹೋಗ್ಬೇಕು. ಎದ್ದೇಳಿ ಮಕ್ಕಳ. ಏನಾಯ್ತು ಮಕ್ಕಳ, ಬೆಳಿಗ್ಗೆ ಬೆಳಿಗ್ಗೆ ಜಗಳನ? ನೋಡಜ್ಜಿ, ಫೋನ್ ಕೊಡು ಅಂದ್ರೆ ಕೊಡೋದೇ ಇಲ್ಲ, ಯಾವಾಗಲೂ ಅವನೇ ನೋಡ್ತಾನೆ. ನಾವೆಲ್ಲ ಫೋನ್ ಇಲ್ಲದೆ ಇರ್ಲಿಲ್ವಾ? ಬೆಳಿಗ್ಗೆ ಬೇಗನೆ ಎದ್ದು ದೇವರ ಕೈ ಮುಗಿದು ನಮ್ಮ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಇವಾಗ ಬರೀ ಫೋನು ಫೋನು ಫೋನು. ಸರಿ ಮಕ್ಕಳೇ, ಶಾಲೆಗೆ ತಡ ಆಗುತ್ತೆ, ಪಾಟಿ ಕೈ ಚೀಲ ತಗೊಂಡು ಶಾಲೆಗೆ ನಡೀರಿ. ಬನ್ನಿ ಮಕ್ಕಳ, ಶಾಲೆ ಕಳಿಸಿ ಬರ್ತೀನಿ. ನಂಗೂ ಕುಂತಲ್ಲೇ ಕುಂತು ಬೇಸರ ಆಗೈತಿ. ನನ್ನ ಕೆಲಸ ಕನ್ಫರ್ಮ್ ಆಯ್ತು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಹೌದಾ? ಕಂಗ್ರಾಚುಲೇಷನ್ಸ್. ಆದರೆ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅದೇ ರೀ, ನನ್ನ ಫ್ರೆಂಡ್ ಹೇಳ, ಸ್ವಲ್ಪ ದೂರದಲ್ಲೇ ಒಂದು ವೃದ್ಧಾಶ್ರಮ ಇದೆ ಅಂತೆ. ಅಲ್ಲಿ ವಯಸ್ಸಾದವರನ್ನು ಚೆನ್ನಾಗಿ ನೋಡಿಕೊಳ್ತಾರಂತೆ. ಅಲ್ಲಿ ಬಿಡೋಣ? ಬೇಡ ಬೇಡ, ಅವರು ಮನೆಯಲ್ಲೇ ಇರಲಿ. ಈ ವಯಸ್ಸಿನಲ್ಲಿ ದೂರ ಕಳಿಸುವುದು ಸರಿಯಲ್ಲ. ಅಪ್ಪ ಅಮ್ಮನಿಗೆ ಇಷ್ಟನೂ ಆಗಲ್ಲ ರೀ. ನಾವಂತೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯಲ್ಲೇ ಇರಲ್ಲ. ಅವರಿಗೂ ಗುಳಿಗೆ ಎಣ್ಣೆ ತಗೊಳ್ಳೋದು ಗೊತ್ತಾಗಲ್ಲ. ಅಲ್ಲಿ ಆದರೆ ಸಮಯಕ್ಕೆ ಸರಿಯಾಗಿ ಊಟ, ನಾಷ್ಟ, ಗುಳಿಗೆ ಎಣ್ಣೆ ಎಲ್ಲಾನು ಕೊಡ್ತಾರೆ. ಆಯಿತು ಬಿಡು, ನೀ ಹೇಳ್ದ ಹಾಗೆ ಆಗಲಿ. ಆದರೆ ಈ ವಿಷಯ ಅಪ್ಪ ಅಮ್ಮನಿಗೆ ಹೇಗೆ ಹೇಳೋದು? ಅವರು ಏನಾದರೂ ಅಂದರೆ? ಅಮ್ಮ ಅಮ್ಮ. ಏನು ಮಗ? ನಿನ್ನ ಹತ್ರ ಮಾತಾಡ್ಬೇಕಿತ್ತಮ್ಮ. ಹೌದಾ? ಏನು ಹೇಳು ಮಗ. ಯಾಕೋ ಭಯ ಪಡ್ತಾ ಇದೆಯಾ ಅನ್ನಿಸ್ತಾ ಇದೆ. ಹೇಳು, ಇವತ್ತಾದರೂ ಈ ತಾಯಿ ಹತ್ರ ಮಾತಾಡೋಕ್ಕೆ ನಿನ್ನ ಪುರ್ಸೊತ್ತಾದರೂ ಆಯ್ತಲ್ಲ. ಏನು ಹೇಳು ಮಗ. ಹೌದಮ್ಮ, ನಿನಗೆ ಗೊತ್ತಲ್ಲ, ಇತ್ತೀಚಿನ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ನನಗೆ ಬರುವ ಸಂಬಳದಲ್ಲಿ ಮನೆ ಖರ್ಚಿಗೆ ಕೂಡ ಹಣ ಸಾಕಾಗ್ತಿಲ್ಲ. ಹಾಗಾಗಿ ನಾಳೆಯಿಂದ ಕವಿತಾಳು ಕೂಡ ಕೆಲಸಕ್ಕೆ ಹೋಗ್ತಾಳೆ. ಅದಕ್ಕೆ ನಾನೇನು ಹೇಳಲು ಬಯಸ್ತೀನಿ ಅಂದರೆ, ನಾನು ಕವಿತಾ ಸೇರಿ ಒಂದು ನಿರ್ಧಾರ ಮಾಡೀವಿ. ಏನು ಮಗ ಅದು? ಯಾಕೆ ಭಯ ಪಡ್ತಾ ಇದೀಯ? ಹೇಳು ಮಗ. ಅದು 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 ಅದೇನಂದ್ರೆ ನೀವಿಬ್ಬರು ಸ್ವಲ್ಪ ದಿನ ನಮ್ಮಿಂದ ದೂರ ಇರ್ತೀರಾ? ದೂರ ಅಂದರೆ ಇಲ್ಲೇ ಹತ್ತಿರದಲ್ಲಿರುವ ಆಶ್ರಮದಲ್ಲಿ ಸ್ವಲ್ಪ ದಿನ ಮಾತ್ರ, ಮತ್ತೆ ಬೇಗ ಕರ್ಕೊಂಡು ಬರ್ತೀನಿ. ಏನು ಹೇಳ್ತಾ ಇದೆಯಾ ಮಗ? ನಾವು ನಿನಗೆ ಇಷ್ಟು ಬೇಗ ಬೇಡ ಅಲ್ವಾ? ನಾವೇನು ತಪ್ಪು ಮಾಡೀವಿ? ಹಾಗಲ್ಲ ಅಪ್ಪ, ನಾನು ಹೇಳೋದು ನಿಮ್ಮೊಳ್ಳೆದಕ್ಕೆ ತಾನೇ. ಸ್ವಲ್ಪ ದಿನ ಮಾತ್ರ, ಮತ್ತೆ ಬೇಗ ಕರ್ಕೊಂಡು ಬರ್ತೀನಿ. ಅಯ್ಯೋ ಮಗ, ಎಷ್ಟೇ ಕಷ್ಟ ಆದರೂ ಇಲ್ಲೇ ಮೂಲೆಯಲ್ಲಿ ಬಿದ್ದಿರ್ತೀವಿ. ಉಪ್ಪು ಗಂಜಿ ಆದರೂ ತಿನ್ಕೊಂಡಿರ್ತೀವಿ. ನಿಮ್ಮನ್ನ, ನಮ್ಮ ಮೊಮ್ಮಕ್ಕಳನ್ನ ಬಿಟ್ಟು ದೂರ ಹೋಗಂದ್ರೆ ಹೇಗೆ ಮಗ? ಇದಕ್ಕಿಂತ ಸ್ವಲ್ಪ ವಿಷನಾದರೂ ಕೊಟ್ಟು ಬಿಡು, ಸತ್ತು ಬಿಡ್ತೀವಿ. ಹೌದು ಮಗ, ನಾವು ಇಲ್ಲೇ ಇರ್ತೀವಿ. ನಿಮ್ಮನ್ನ ಏನು ಕೇಳಲ್ಲ. ನಮ್ಮನ್ನ ದೂರ ಮಾಡಬೇಡಿ. ಅಪ್ಪ, ಇದು ನನ್ನ ನಿರ್ಧಾರ. ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ತಾನೇ. ಸುಮ್ಮನೆ ತಯಾರಾಗಿ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ. ನೋಡಿದ್ರೆ ನಮ್ಮ ಮಗ ಎಷ್ಟು ದೊಡ್ಡವನಾಗಿದ್ದಾನೆ. ಜನ್ಮ ಕೊಟ್ಟು ತಂದೆ ತಾಯಿನೇ ವೃದ್ಧಾಶ್ರಮಕ್ಕೆ ಸೇರಿಸುವಷ್ಟು. ಅವನು ಇಂಥ ಮಾತು ಹೇಳ್ತಾನಂತ ಅಂದುಕೊಂಡಿರಲಿಲ್ಲ. ಏನು ಮಾಡೋಕ್ಕಾಗುತ್ತೆ? ಅವರವರ ಹಣೆ ಬರಹ. ಸಮಾಧಾನ ಮಾಡ್ಕೊ.
ನಾವು ನಮ್ಮ ಕರ್ತವ್ಯ ಮಾಡಿ ಮಕ್ಕಳನ್ನು ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸೀವಿ. ಆದರೆ ಅವನು ಹೆಂಡತಿ ಮಕ್ಕಳು ಕೆಲಸ ಅಂತ ನಮ್ಮನ್ನೇ ಮರ್ತಾನೆ. ಇನ್ನು ಅವನಿಗೆ ನಮ್ಮ ಅವಶ್ಯಕತೆ ಇಲ್ಲ ಕಣೆ. ನೀನು ಯಾಕೆ ಸುಮ್ಮನೆ ಹೇಳ್ತೀಯ? ನಡಿ ನಡಿ ಬಟ್ಟೆ ತಗೋ, ತಡವಾದರೆ ಮಕ್ಕಳು ಶಾಲೆಯಿಂದ ಬರ್ತಾರೆ. ಅವ್ರ ಮುಖ ನೋಡಿದರೆ ನಮ್ಮ ಕೈ ಕಾಲು ಮುಂದಕ್ಕೆ ಹೋಗಲ್ಲ. ಬಾಬಾ. ನಮಸ್ಕಾರ. ಬನ್ನಿ ಬನ್ನಿ, ನಮ್ಮ ಕುಟುಂಬದ ಹೊಸ ಸದಸ್ಯರು ಎಲ್ಲರೂ ಬನ್ನಿ ಬನ್ನಿ. ನಮ್ಮ ಮನೆಗೆ ಹೊಸಬ್ರು ಬಂದಿದ್ದಾರೆ. ಇವರ ಜೊತೆ ನೀವು ಪರಿಚಯ ಮಾಡಿಕೊಳ್ಳಿ. ಎಲ್ಲರೂ ಖುಷಿ ಖುಷಿಯಿಂದ ಇರಿ. ಇದು ಕೂಡ ನಿಮ್ಮನೇ ಅಂತ ತಿಳ್ಕೊಳ್ಳಿ. ಇಲ್ಲಿ ಯಾರಿಗೆ ಸಂಕೋಚ ಬೇಡ. ನಮಸ್ಕಾರ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮಣ್ಣ ಅಂತದರಿ. ಏನು ವಿಧಿ ನೋಡಿ, ಸಮಾಜದಲ್ಲಿನ ಬಹಳ ಜನರಿಗೆ ಬುದ್ಧಿವಾದ ಹೇಳಿ ಇದ್ದಿದ್ದ ಕೈಗಳಿವು. ಆದರೆ ಈಗ ನನ್ನನ್ನೇ ಬುದ್ಧಿವಾದ ಹೇಳಿ ಶಾಲೆಗೆ ಕಳಿಸಿದಂತೆ ಇಲ್ಲಿ ಕಳಿಸ್ಯಾರ. ಇಷ್ಟಕ್ಕೆಲ್ಲ ನಂದ್ಕೊಂಡ್ರೆ ರಾಮಣ್ಣ, ಇಲ್ಲಿರೋರೆಲ್ಲ ಶ್ರೀಮಂತರೇ ಹಾಗೂ ಬುದ್ಧಿವಂತರೇ. ನೀ ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಕ್ ಹೋಗ್ಬಾರ್ದು ರಾಮಣ್ಣ. ಅವರವರ ಹಣೆ ಬರಹ. ನೀ ಹೇಳೋದು ಸತ್ಯದೇ. ನಾವು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡುತ್ತಿದ್ದೇವೆ. ಆದರೆ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿದರೆ ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಲ್ಲ. ನಿಧಾನ. ರೆಡಿ? ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು? ಸೀತವ್ವ ಅಂತ. ನಿಮ್ಮ ಮಕ್ಕಳ ಹೆಸರು? ಮಕ್ಕಳೇನಾದರೂ ಸ್ಥಿತಿ ಹೇಳಿದಾರಾ? ನನಗೆ ಒಬ್ಬವನೇ ಮಗ ಅದನವ, ಒಬ್ಬವನೇ ಅದನಂತ ಮುದ್ದಿಲೇಶನ್ ಸಾಕಿದ್ವಿ. ಅದಕ್ಕೆ ನಮ್ಗೆ ವೃದ್ಧಾಶ್ರಮಕ್ಕೆ ಸೇರ್ಸ್ಯಾನ. 2 ದಿನಗಳ ನಂತರ ಅಣ್ಣ, ಇವತ್ತು ಅಜ್ಜ ಅಜ್ಜಿ ಬರ್ತಾರಂತ ಹೇಳ್ತಿ, ಆದ್ರೆ ಅಜ್ಜ ಅಜ್ಜಿ ಬಂದಿಲ್ವಲ್ಲ? ಇವತ್ತು ಬರ್ತಾರೆಂದು ಮಮ್ಮಿ ಡ್ಯಾಡಿ ಹೇಳಿದ್ರು, ಆದರೆ ಇನ್ನೂ ಬಂದೇ ಇಲ್ಲ. ಇರು ಕೇಳ್ತೀನಿ. ಮಮ್ಮಿ ಡ್ಯಾಡಿ, ಇವತ್ತು ಅಜ್ಜ ಅಜ್ಜಿ ಬರ್ತಾರೆಂದು ಹೇಳಿದ್ರಿ, ಆದರೆ ಇನ್ನೂ ಬಂದೇ ಇಲ್ಲ. ಅವ್ರು ನೋಡ್ಬೇಕಂದ್ರೆ ಸ್ಕೂಲಿಂದ ಓಡೋಡಿ ಬಂದಿವಿ, ಗೊತ್ತಾ? ಹ್ಞೂ ಮಮ್ಮಿ, ಓಡೋಡಿ ಬಂದೀವಿ. ಆದ್ರೆ ಇಲ್ಲಿ ಅಜ್ಜ ಅಜ್ಜಿನೇ ಕಾಣವಲ್ರು. ಅಜ್ಜ ಅಜ್ಜಿ ಇದ್ರೆ ನಮ್ಗೆ ಊಟ ಮಾಡಿಸ್ತಿದ್ರು, ಆಟ ಆಡ್ತಿದ್ರು ನಮ್ಮ ಜೊತೆ. ಇದ್ರು ನೀವು ನೋಡಿದ್ರೆ ಬರೀ ಕೆಲಸನೇ ಅಂತೀರಿ. ನೋಡಿ ಮಕ್ಕಳೇ, ಇವತ್ತಿನ ಕಾಲದಲ್ಲಿ ಜೀವನ ನಡೆಸಬೇಕಂದ್ರೆ ಇಬ್ರು ದುಡಿಲೇಬೇಕು. ಇಲ್ಲ ಅಂದ್ರೆ ಜೀವನ ನಡೆಸಲು ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮ ಕಳಿಸಬೇಕಾ? ಅವರಿಲ್ಲದೆ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಪಾಪ ಅಜ್ಜ ಅಜ್ಜಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂತ ನೀವು ಯೋಚಿಸಿದ್ದೀರಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಮತ್ತೆ ಅಲ್ಲಿ ಬಹಳ ಜನ ಫ್ರೆಂಡ್ಸು ಕೂಡ ಸಿಗುತ್ತಾರೆ. ಅಲ್ಲಿ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓದಿನ ಕಡೆ ಮಾತ್ರ ಗಮನ ಕೊಡಿ. ನಾವು ಓದಿ ಏನಾಗಬೇಕಿದೆ ಬಿಡಿ. ಈಗ ಮಕ್ಕಳೇ, ನೀವು ಚಂದ ಓದಿ ದೊಡ್ಡ ಕೆಲಸ ತಗೋಬೇಕು. ಜೀವನದಲ್ಲಿ ಮುಂದೆ ಬರಬೇಕು. ನಾವಿಬ್ರು ಚಂದ ಓದಿ ದೊಡ್ಡ ಕೆಲಸ ತಗೊಂಡು ನಿಮ್ಮಿಬ್ಬರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಬಾರೋ ಹೋಗೋಣ, ನಾವೇ ಅಜ್ಜ ಅಜ್ಜಿನ ಹುಡ್ಕೋಣ. ಕವಿತಾ, ನಾವು ಅವಸರದಲ್ಲಿ ತಪ್ಪು ನಿರ್ಧಾರ ತಗೊಂಡಿದ್ದೀವಿ ಅಂತ ಅನಿಸ್ತಾ ಇದೆ. ಹೌದು ರೀ, ಮಕ್ಕಳು ಅಜ್ಜ ಅಜ್ಜಿನ ತುಂಬ ಹಚ್ಕೊಂಡಾರ. ನಮ್ಮ ನಿರ್ಧಾರ ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ನಾವಿನ್ನೂ ಸುಮ್ಮನಿದ್ರೆ ಪರಿಸ್ಥಿತಿ ಕೈ ಮೀರೋಗುತ್ತೆ. ಬಾ, ಹೀಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಡು ಬರೋಣ.